ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಏನಿತ್ತು. ಬಿಜೆಪಿ ಶಾಸಕ ಮುನಿರತ್ನನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೋಲಾರದಿಂದ ಶಾಸಕ ಮುನಿರತ್ನ ಪೊಲೀಸರ ವಶಕ್ಕೆ. ಕೋಲಾರದಲ್ಲಿ ಶಾಸಕ ಮುನಿರತ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಆಯಿತು. ಬಿಜೆಪಿಯ ಶಾಸಕ ಮುನಿರತ್ನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ದಾಗ ಮುನಿರತ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರದ ನಂಗಲಿ ಗ್ರಾಮದ ಬಳಿ ಬಿಜೆಪಿಯ ಶಾಸಕ ಮುನಿರತ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಹಾಗೆ ಈ ಒಂದು ಅವಾಚ್ಯ ಶಬ್ದಗಳನ್ನ ಬಳಸಿರುವಂತದ್ದಿರಬಹುದು, ಇದೆಲ್ಲವನ್ನು ಕೂಡ ಚೆಲುವರಾಜ್ ದಾಖಲೆ ಸಮೇತ ನನ್ನ ಬಳಿ ಇದೆ ಅಂತ ತಿಳಿಸಿದ್ರು. ಕೋಲಾರದ ನಂಗಲಿ ಗ್ರಾಮದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಬಿಜೆಪಿಯ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಕೋಲಾರದ ನಂಗಲಿ ಗ್ರಾಮದ ಬಳಿ ಮುನಿರತ್ನ ವಶಕ್ಕೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಜೊತೆ ಕೂಡ ಶಾಸಕರು ಮಾತನಾಡಿದ್ರು. ನನ್ನ ಆಡಿಯೋ ಏನಾದರೂ ನಿಜ ಆಗಿದ್ರೆ ನನ್ನನ್ನ ರಾಜಕೀಯದಿಂದ ನಿವೃತ್ತಿ ಪಡೆಯೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ. ಆ ರೆಕಾರ್ಡ್ ಏನೇನಿದೆ ದಾಖಲೆ ಇದೆ ತಗೊಂಡು ಬರಲಿ ಸ್ಪೀಕರ್ ಬಳಿ ಅಂತ ಹೇಳಿದ್ರು. ಆದ್ರೆ ಈಗ ಬಿಜೆಪಿಯ ಶಾಸಕ ಮುನಿರತ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ದಂತಹ ಶಾಸಕ ಮುನಿರತ್ನ ಕೋಲಾರದ ನಂಗಲಿ ಗ್ರಾಮದ ಬಳಿ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಆರೋಪ ಆಯಿತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಾ ಇದ್ದಂತಹ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಟವರ್ ಲೊಕೇಶನ್ ಆಧಾರದ ಮೇಲೆ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ. ಕೋಲಾರದ ನಂಗಲಿ ಗ್ರಾಮದ ಬಳಿ ಕೋಲಾರದಿಂದ ಆಂಧ್ರ ಕಡೆಗೆ ಮುನಿರತ್ನ ಪ್ರಯಾಣ ಬೆಳೆಸ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಈಗ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಲಾಗಿದೆ. ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ದಂತಹ ಶಾಸಕ ಮುನಿರತ್ನ ವಿರುದ್ಧ ನಿಗಾವಹಿಸಿದ್ರು ಪೊಲೀಸರು. ಎಲ್ಲಿ ಮುನಿರತ್ನ ಅಂತ ಹುಡುಕಾಟ ನಡೀತಾ ಇತ್ತು. ಯಾವುದೇ ಕ್ಷಣದಲ್ಲಿ ಬಂಧನ ಆಗ್ಬೋದು ಅಂತ ಟಿವಿ9 ಕೂಡ ತಿಳಿಸಿತ್ತು. ಫೋನ್ ಲೊಕೇಶನ್ ಆಧಾರದ ಮೇಲೆ ಮುನಿರತ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಬಿಜೆಪಿಯ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೋಲಾರದಿಂದ ಆಂಧ್ರಕ್ಕೆ ಪ್ರಯಾಣ ಬೆಳೆಸ್ತಿರ್ಬೇಕಾದ್ರೆ ಮುನಿರತ್ನ ಅವರ ಟವರ್ ಲೊಕೇಶನ್ ಎಲ್ಲಿ ಟ್ರ್ಯಾಕ್ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನೀಟಾಗಿ ಟ್ರ್ಯಾಕ್ ಮಾಡಿಕೊಂಡು ಪೊಲೀಸರು ಇಂಥದ್ದೇ ಜಾಗದಲ್ಲಿ ಮುನಿರತ್ನ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ವಶಕ್ಕೆ ಪಡೆಯುವಂಥ ಕೆಲಸ ಆಗಿದೆ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಈಗ ಪೊಲೀಸರ ವಶಕ್ಕೆ. ಕೋಲಾರದ ಪ್ರತಿನಿಧಿ ರಾಜೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಜೇಂದ್ರ, ಈಗ ಮುನಿರತ್ನ ಅವರು ಎಲ್ಲಿ ಅನ್ನೋ ಬಗ್ಗೆ ಪ್ರಶ್ನೆ ಇತ್ತು. ಇಲ್ಲಿ ಒಂದ್ ಕಡೆ ಚೆಲುವರಾಜ್ ಕೂಡ ಸಿಎಂ ಅವ್ರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಡುವಂಥದ್ದನ್ನ ಮಾಡಿದ್ರು. ಎಕ್ಸಾಕ್ಟ್ಲಿ ಎಲ್ಲಿ ವಶಕ್ಕೆ ಪಡೆಯಲಾಯಿತು, ಈ ಕ್ಷಣದ ಅಪ್ಡೇಟ್ ಏನಿದೆ? ಅವಿನಾಶ್, ಏನ್ ಮುನಿರತ್ನ ಅವ್ರ ಮೇಲೆ ಪ್ರಕರಣ ದಾಖಲಾಗ್ತಿದ್ದಂತೆ ಮುನಿರತ್ನ ಅವರು ತಲೆಮರೆಸ್ಕೊಂಡು ಯಾರಿಗೂ ಕೈಗೆ ಸಿಗದಂತೆ ಅವರು ಹೋಗ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಕೂಡ ಮುನಿರತ್ನ ಅವರಿಗೆ ಬೇರೆ ಬೇರೆ ಆಂಗಲ್ ನಲ್ಲಿ ಅವ್ರನ್ನ ಹುಡುಕುವಂತ ಒಂದು ಪ್ರಯತ್ನ ನಡೀತಿತ್ತು. ಆದ್ರೆ ಕೋಲಾರ ಪೊಲೀಸರ ನೆರವಿನೊಂದಿಗೆ ಬೆಂಗಳೂರು ಪೊಲೀಸರು ಈಗ ಮುನಿರತ್ನ ಅವ್ರನ್ನ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಂಧ್ರದ ಗಡಿ ನಂಗ್ಲಿ ಗ್ರಾಮದ ಬಳಿ ಅವ್ರನ್ನ ಈಗ ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಈಗಾಗಲೇ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುನಿರತ್ನ ಅವರು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಈ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸಾಕಷ್ಟು ಜನ ಅವರ ಬೆಂಬಲಿಗರು ಕೂಡ ಇದ್ರು. ಅವರೆಲ್ಲರ ನೆರವಿನಿಂದ ಅವರು ಬೆಳಿಗ್ಗೆಯಿಂದನೂ ಕೂಡ ಕೋಲಾರ ಕೆಲವು ಭಾಗಗಳಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದ್ರ ಮೇಲೆ ಅವರ ಫೋನ್ ಮತ್ತೆ ಟವರ್ ಲೊಕೇಶನ್ ಆಧರಿಸಿ ಬೆಂಗಳೂರು ಪೊಲೀಸರು ಮುನಿರತ್ನ ಅವರ ಬೆನ್ನು ಹತ್ತಿದ್ರು. ಇಂಥ ಸಂದರ್ಭದಲ್ಲಿ ನಂಗ್ಲಿ ಗಡಿಯಲ್ಲಿ ಯಾವುದೋ ಒಂದು ತೋಟದ ಮನೆಯಲ್ಲಿ ಅವರು ಇದ್ದಂತ ಸಂದರ್ಭದಲ್ಲಿ ಹೋಗಿ ಅವರನ್ನ ಈಗ ವಶಕ್ಕೆ ಪಡೆದಿರುವಂತದ್ದು. ಅವರು ಅಲ್ಲಿ ನಂಗ್ಲಿಯಿಂದ ಆಂಧ್ರದತ್ತ ಹೊರಡೋದಿಕ್ಕೆ ಆಗಾಗ್ಲೇ ಸಾಕಷ್ಟು ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಹೋಗಿ ಈಗ ಮುನಿರತ್ನ ಅವ್ರನ್ನ ವಶಕ್ಕೆ ಪಡೆದು ಈಗ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರ ಮಾಹಿತಿ ಮೇರೆಗೆ ಕೋಲಾರ ಪೊಲೀಸರು ಕೂಡ ಅವ್ರನ್ನ ರೌಂಡ್ ಅಪ್ ಮಾಡಿದ್ರು. ಬೆಂಗಳೂರು ಪೊಲೀಸ್ನವ್ರು ಬರ್ತಿದ್ದಂತೆ ಆ ಒಂದು ನಂಗ್ಲಿ ಗ್ರಾಮದ ಬಳಿ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ಅವಿನಾಶ್, ರಾಜೇಂದ್ರ, ಈಗ ಕೆಲ ಹೊತ್ತಿನ ಹಿಂದೆ ಅಷ್ಟೇ ಟಿವಿ9 ಜೊತೆ ಕೂಡ ಮಾತನಾಡಿದ್ರು ಮುನಿರತ್ನ ಅವ್ರು. ಹೇಳ್ತಿರುವಂತಹ ಪ್ರಕಾರ ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ, ಹಾಗೆ ವಾಯ್ಸನ್ನ ಈಗಿನ AI ಟೆಕ್ನಾಲಜಿ ಏನಿದೆ ಅದರಲ್ಲಿ ಏನು ಬೇಕಾದರೂ ಮಾಡ್ಬೋದು, ಮೋದಿ ಅಮಿತ್ ಶಾ ಅವ್ರ ವಾಯ್ಸ್ ಕೂಡ ಮಾಡ್ಬೋದು ಅಂತ. ಬಟ್ ಸ್ಟಿಲ್ ಅವರೇ ಬಂದು ಈ ಥರ ಒಂದು ಕಂಪ್ಲೇಂಟ್ ನನ್ನ ಮೇಲೆ ಇವರು ಡೆಫಾಮೇಷನ್ ಹಾಕುವಂಥದ್ದು ಏನೋ ಮಾಡ್ಬೋದಾಗಿತ್ತು. ಬಟ್ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪೊಲೀಸರಿಗೂ ಕೂಡ ಅನುಮಾನ ಹೆಚ್ಚಾಗ್ತಾ ಹೋಯ್ತು ಅಂತ ಈ ಕೇಸ್ನಲ್ಲಿ. ಖಂಡಿತ ಅವಿನಾಶ್, ಯಾಕಂದ್ರೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಏನಿತ್ತು ಅದಕ್ಕೂ ಮತ್ತೆ ಮುನಿರತ್ನ ಅವರ ಮತ್ತೆ ಒಬ್ಬ ಗುತ್ತಿಗೆದಾರರ ನಡುವೆ ಇದ್ದಂತ ಕಾನ್ವರ್ಸೇಷನ್ ಏನಿತ್ತು ಅದು ಅದಕ್ಕೆ ಹತ್ತಿರವಾದಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಯಿತು. ಯಾಕಂದ್ರೆ ದೂರು ಕೊಟ್ಟಂತ ಅಟ್ರಾಸಿಟಿ ಕೇಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣಗಳಲ್ಲಿ ಈಗ ಹೊಸದಾಗಿ ಬಂದಿರುವಂತಹ BNS ಏನಿದೆ ಕಾನೂನು
ಯಾವುದೇ ಪ್ರಕರಣವನ್ನ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಪ್ರಕರಣವನ್ನ ದಾಖಲು ಮಾಡಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಕಾನೂನನ್ನ ಜಾರಿಗೆ ತಂದಿರೋ ಹಿನ್ನೆಲೆಯಲ್ಲಿ ಅವ್ರ ಎಂತ ಪ್ರಭಾವಿಗಳಾದ್ರೂ ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಇಲ್ಲ. ಹಾಗಾಗಿ ಈಗೇನು ದೂರು ಕೊಟ್ಟಿದ್ರು ಗುತ್ತಿಗೆದಾರ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ, ವಿಚಾರಣೆ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಹಾಗಾಗಿ ಪ್ರಕರಣ ಏನ್ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಶಕ್ಕೆ ಪಡಿಬೇಕಾಗಿರುವಂತದ್ದು ಪೊಲೀಸರ ಮತ್ತೆ ತನಿಖಾಧಿಕಾರಿಯ ಒಂದು ಕೆಲಸ. ಹಾಗಾಗಿ ಈಗ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ಮುಂದೆ ಅದು ಸತ್ಯಾನ ಇಲ್ವಾ ಅನ್ನುವಂಥದ್ದು FSL ರಿಪೋರ್ಟ್ಸ್ ಇರ್ಬೋದು, ಮತ್ತೆ ವಾಯ್ಸ್ ಸಂಬಂಧಪಟ್ಟಂತೆ ಏನು ದಾಖಲಾತಿಗಳನ್ನ ಅವರು ಪರಿಶೀಲನೆ ಮಾಡಿ ನಂತರದಲ್ಲಿ ಅದು ಮುಂದಿನ ಕ್ರಮ ಜರುಗಿಸ್ತಾರೆ. ಸದ್ಯಕ್ಕಂತೂ FIR ದಾಖಲಾಗಿರೋ ಹಿನ್ನೆಲೆಯಲ್ಲಿ ಮುನ್ರತ್ನ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ಅವಿನಾಶ್, ಧನ್ಯವಾದ ರಾಜೇಂದ್ರ ಸಿಂಹ ಮಾಹಿತಿಗಾಗಿ. ಇನ್ನು ಈ ಎಲ್ಲ ಏನೇನು ಆಗ್ತಾ ಇದೆಯಲ್ಲ ವಿದ್ಯಮಾನಗಳು, ಇದೆಲ್ಲವೂ ಕೂಡ DK ಸುರೇಶ್ ಅವರ ಸಂಚು ಅಂತ ಮುನ್ರತ್ನ ಆರೋಪ ಮಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಮುನ್ರತ್ನ ಕೇಳೋಣ. ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಜಂಟಿ ಕಾರ್ಯಾಚರಣೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್, ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಾನೆ ಚೆಲುವರಾಜು. ಹಾಗೂ ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ಲಕ್ಷ್ಮೀದೇವನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು 8-10 ಜನರ ಮೇಲೆ, ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಲಗ್ಗೆರೆನಲ್ಲಿ ಶಿವಣ್ಣ ಅನ್ನೋರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ, ಅವರು ಸಹ ಒಕ್ಕಲಿಗ ಸಮಾಜ. ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಇನ್ನೂ ಬಹಳಷ್ಟಿದೆ. ಯಲಂಕದಲ್ಲಿ ಅಲ್ಲದೆ ದೇವನಹಳ್ಳಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂಥದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ. ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು. ಇನ್ನು ಇದಕ್ಕೂ ಮುಂಚೆ TV9 ಜೊತೆ ಮುನ್ರತ್ನ ಮಾತನಾಡಿದ್ರು. ತಮ್ಮ ವಿರುದ್ಧ ಆರೋಪ ಏನು ಕೇಳಬಂತು, ಆಡಿಯೋ ಏನಾದರೂ ನಿಜ ಅಂತ ಸಾಬೀತಾದ್ರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಸವಾಲ್ ಹಾಕಿದ್ರು. ಬನ್ನಿ TV9 ಜೊತೆ ಏನು ಹೇಳಿದ್ರು ಮುನ್ರತ್ನ ಕೇಳೋಣ. ಅಲ್ಲ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಮೊದಲು ಮುನಿರತ್ನ ಅವರ ಬಾಯಿನ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಟ್ವೀಟ್ ಅಲ್ಲಿ. ಈಗ ನನ್ನ ಬಾಯಿ ಶುದ್ಧವಾಗಿದೆ. ಅವ್ರ ಜೊತೆಲಿದ್ದವರು ಈ ಕುತಂತ್ರ ಮಾಡ್ತಾರಲ್ಲ, ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ನೇರವಾಗಿ ಹೇಳ್ಬೋದಾ ಯಾರು ಕುತಂತ್ರ ಮಾಡ್ತಾ ಇದ್ದಾರೆ, ಏನ್ ಕುತಂತ್ರ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ? ಅವರು ಕುತಂತ್ರ ನಿಲ್ಸಿದ್ರೆ ನನ್ನ ಬಾಯಿ ಯಾವಾಗ್ಲೂ ಶುದ್ಧವಾಗೇ ಇದೆ. ನನ್ನ ಬಾಯಿ ಶುದ್ಧವಾಗೇ ಇದೆ. ಕ್ರಿಯೇಟ್ ಮಾಡೋದಕ್ಕೆ ಶುದ್ಧವಾಗಿ ಎಲ್ಲಿಂದ ಇರುತ್ತೆ? ಕ್ರಿಯೇಟ್ ಮಾಡೋರು ತಡಿಯಕ್ಕಾಗತ್ತಾ? ನೀವು ಇವಾಗ ವಿಡಿಯೋ ಮಾಡಕ್ ಆಗಿಲ್ಲ. ಇವಾಗ ಇದೆಲ್ಲ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ, ಮುನಿರತ್ನ ಅವರು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮುಂದೆ ಕಾನೂನಾತ್ಮಕ ಹೋರಾಟ ಆಗಿರುತ್ತೆ. ನೀವೇನಾದ್ರೂ ಪ್ರತಿ ದೂರನ್ನ ಏನಾದ್ರೂ ದಾಖಲಿಸ್ತೀರಾ? ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ರಾಜಕೀಯ ಪಿತೂರಿ ಅಂತ. ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ? ಒಂದ್ ಹೇಳ್ತೀನಿ, ನಾ ಕಾನೂನಿನ ಮೊರೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಇದನ್ನ 1 ತಿಂಗಳಿಂದ ಈ ಮನುಷ್ಯ ನನ್ನನ್ನ ದೇವ್ರು ಅಂದು 18ನೇ ತಾರೀಕು ನನಗೆ ಮಾಡಿದ್ದೀನಿ ಅಂದ್ರೆ, ಇದೇ ಮನುಷ್ಯ ನನ್ನ ಹತ್ರ ಬಂದು ಅಣ್ಣ ನನ್ಗೆ ಹೊಡೆದು ಬಿಟ್ಟಿದ್ದಾರೆ, ನನಗೆ ರಕ್ಷಣೆ ಕೊಡ್ಬೇಕು, ನೀವ್ ಹೆಂಗನ್ನ ಮಾಡಿ ನನಗೆ ಕಾಪಾಡ್ಬೇಕು ಅಂತ ಹೇಳಿರೋ ಮನುಷ್ಯ 1 ತಿಂಗಳಿಂದ. ಅಷ್ಟು ಬೇಗ ಇಷ್ಟಲ್ಲ, 18ನೇ ತಾರೀಕು ಆಗಿರೋದು. ಹೊಡೆದಿರೋವ್ರನ್ನ ಜೊತೆಲಿ ಇಟ್ಕೊಂಡೆ ಈ ಪ್ಲಾನ್ ಮಾಡುತ್ತೆ. ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ನ ಇನ್ಕಮಿಂಗು ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ ತರ್ಸಿ ಇಲ್ವೇ ಇಲ್ಲ. ಹಾಗಾದ್ರೆ ತರ್ಸಿ ನೋಡೋಣ. ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡೋದೆಲ್ಲ ಏನಾಗಾದ್ರೆ? ಮಾತಾಡಿರೋದು ಸುಮಾರು ಒಂದು 7 ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ. ನಾನು ಮಾತಾಡಿರೋದು ಒಂದೇ ಒಂದು ತರ್ಸಿ. ಒಂದು ಸಣ್ಣ ದಾಖಲೆ ಕೊಡಿ.
ಕೊಡಿ ನೋಡೋಣ. ಇವಾಗ ಅವರೆಲ್ಲ ರಿಲೀಸ್ ಮಾಡಿರೋದು ಏನ್ ಸರ್ ಹಾಗಾದ್ರೆ? 7 ಆಡಿಯೋ ರಿಲೀಸ್ ಮಾಡಿದಾರಲ್ಲ, ಏನದು ಹಾಗಾದ್ರೆ ಹೇಳಿ. ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಮಾತಾಡಿರೋಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀರಾ ಹಾಗಾದ್ರೆ? ಈಗಲೇ ಆ ಫೋನ್ ತಗೊಂಡಲ್ಲಿ ಬರಕ್ ಹೇಳಿ ಸ್ಪೀಕರ್ ಹತ್ರ. ಈಗ ನಾನು ರೆಕಾರ್ಡಿಂಗ್ ಫೋನ್ ಇದೆ ತಾನೆ. ನೀವು ಅವ್ರು ಇವಾಗ ಅವ್ರು ಕೊಟ್ಟಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆಡಿಯೋಗಳು ಕೇಳಿಸ್ಕೊಂಡಿದ್ದೀರಾ ನೀವು? ಹೋಗ್ಲಿ, 20 ಲಕ್ಷ ನಿಮಗೆ ದುಡ್ಡು ಕೊಟ್ಟಿದ್ದಾರಂತೆ, ಆಟೋ ಕೊಡಿಸ್ತೀರಾ ಅಂತ ಹೇಳಿದ್ರಂತೆ, ನೀವು 20 ಲಕ್ಷ ನಿಮಗೆ ಅಮೌಂಟ್ ಕೊಟ್ಟಿದ್ರಂತೆ. 20 ಲಕ್ಷ ನಾನು ಈಸ್ಟ್ ನಗರದಾಗ್ಲಿ ನನಗೆ ಕೊಟ್ಟಿರೋದಾಗ್ಲಿ ಯಾವ್ದನ್ನ